ಇವತ್ತು ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನಿದೆ ರೈತ ವಿರೋಧಿ ಚಟುವಟಿಕೆ ಮಾಡ್ತಾ ಇದೆ. ಬಿಡದಿಯಲ್ಲಿ ರೈತರ ಜಮೀನುಗಳನ್ನೆಲ್ಲ ಕಬಳಿಸ್ಕೊಂಡು ಟೌನ್ಶಿಪ್ ಮಾಡೋಕ್ಕೆ ಇದು ಇವಾಗ ಅವಶ್ಯಕತೆ ಇಲ್ಲದೆ ಇರೋದು. ರೈತರಿಗೆ ಜಮೀನಿನ ಅವಶ್ಯಕತೆ ಇದೆ. ರೈತರು ಬೆಳೆಯೋಕ್ಕೆ ಜಮೀನುಗಳು ಬೇಕು. ಅವ್ರ ಜಮೀನುಗಳನ್ನು ಬಲವಂತವಾಗಿ ಅವ್ರನ್ನ ವಶಪಡಿಸ್ಕೊಂಡು ಟೌನ್ಶಿಪ್ ಮಾಡ್ತಾಯಿದ್ದಾರೆ. ಇದ್ರ ಪರವಾಗಿ ನಮ್ಮ BJPಯಿಂದ ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ವಿ. ಬೆಳಿಗ್ಗೆಯಿಂದ ಸಪ್ರೇಟಾಗಿ 3 ಜಿಲ್ಲೆಯಿಂದ ನಾವು ಮಾಡ್ತಾಯಿದ್ವಿ. ಈಗ ನಾವು ಮಧ್ಯಾಹ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಬೃಹತ್ತಾಗಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಈ ಹೋರಾಟಕ್ಕೆ ಸಂಪೂರ್ಣವಾಗಿ ಎಲ್ಲರೂ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ನಾಗರಿಕರು ಎಲ್ಲರೂ ನಮಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಸಹಸ್ರ ಸಂಖ್ಯೆಯಲ್ಲಿ ಬಂದು ಬೆಂಬಲ ಕೊಟ್ಟಿದ್ದಾರೆ. ಈ ಹೋರಾಟ ಇವತ್ತಿಗೆ ಮುಗಿಯಲ್ಲ, ಅದನ್ನು ನಿಲ್ಲಿಸೋ ತನಕ ನಮ್ಮ ಹೋರಾಟ ಕಂಟಿನ್ಯೂ ನಡೆಯುತ್ತೆ ಅನ್ನೋದು ಈ ಮೂಲಕ ನಮ್ಮ ರೈತ ನಾಯಕರಾದ ಯಡಿಯೂರಪ್ಪ ಅವರು ಈ ಹೋರಾಟದ ಮುಂದಾಳತ್ವವನ್ನು ತಗೊಂಡಿದ್ದಾರೆ. ರಾಜ್ಯಾಧ್ಯಕ್ಷರು ಹಾಗೂ ವಿಪಕ್ಷ ನಾಯಕರಾದ ಅಶೋಕ್ ಸಾಹೇಬರು ಇದ್ರ ಮುಂದಾಳತ್ವವನ್ನು ಎಲ್ಲರೂ ತಗೊಂಡಿದ್ದಾರೆ ಅನ್ನೋದು ಹೇಳೋಕ್ಕೆ ಇಚ್ಛಪಡ್ತೀನಿ. ಈ ಹೋರಾಟ ಸತತವಾಗಿ ನಡೆಯುತ್ತೆ, ಇದು ನಿಲ್ಲೋ ತನಕ ನಡೆಯುತ್ತೆ. ಏನು ಅರ್ಥ ಆಗಿಲ್ಲ. ಅದಕ್ಕೆ ನಮ್ಮ ನಾಯಕರುಗಳು ಅದಕ್ಕೆ ಉತ್ತರಗಳನ್ನು ಕೊಡ್ತಾರೆ. ಮುಂದೆ ಹೇಗೆ ಮಾಡಬೇಕು ಅಂತ ಅವ್ರ ನಾಯಕರುಗಳು ನಮಗೆ ಮಾರ್ಗಸೂಚಿಯನ್ನು ಕೊಡ್ತಾರೆ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಮೊದಲನೇದಾಗಿ ರೈತರ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳ್ತಾ, ವಿಶೇಷವಾಗಿ ನಮ್ಮೆಲ್ಲ BJP ಕಾರ್ಯಕರ್ತರು ಕೂಡ ಈ ಹೋರಾಟಕ್ಕೆ ಬಂದಿದ್ದಾರೆ. ನಮ್ಮೆಲ್ಲರ ರೈತ ನಾಯಕರಾದಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಇಡೀ ದೇಶದಲ್ಲೇ ರೈತರಿಗೆ ರೈತ ಬಜೆಟ್ ಕೊಟ್ಟಂಥ ನಾಯಕ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಇವತ್ತು ಹೋರಾಟಕ್ಕೆ ಬಂದಿದ್ದೀವಿ. ವಿಶೇಷವಾಗಿ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಆದಿ ಬೀದಿಗಳಲ್ಲಿ ಸನ್ಮಾನ್ಯ ಮರಿ ಖರ್ಗೆ ಅವರು ಬಾಯಿಗೆ ಬಂದಿದ್ದು ಮಾತಾಡ್ಕೊಂಡು ಓಡಾಡ್ತಿರ್ತಾರೆ. ಅವರು ಕರ್ನಾಟಕದಲ್ಲಿ ಕಲ್ಯಾಣ ಮಾಡಲಿ, ಇಲ್ಲಿ ಅವ್ರದ್ದೇ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವ್ರಿಗೆ ಹೇಳ್ಬಿಟ್ಟು ಆ ಟೌನ್ಶಿಪ್ ಏನು ಬಿಡದಿಯಲ್ಲಿ ಮಾಡ್ತಿದ್ದಾರೆ ಆ ಟೌನ್ಶಿಪ್ನ ಕಲಬುರಗಿಯಲ್ಲಿ ಮಾಡಿಸ್ಲಿ. ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ಸರ್ಕಾರದ ಜಮೀನುಗಳಿದ್ದಾವೆ, ಫಲವತ್ತಾದ ಜಮೀನು ಇಲ್ಲ ಅಲ್ಲಿ. ಆ ಕಾರಣಕ್ಕೆ ಅವ್ರು ಅಲ್ಲಿ ಈ ಟೌನ್ಶಿಪ್ನ ಮಾಡಲಿ ಅಂತ ನಾವು ಅವ್ರು ಹೇಳೋಕ್ಕೆ ಇಷ್ಟಪಡ್ತೀವಿ. ಇಡೀ ಬಿಡದಿಯಲ್ಲಿ ರೈತರು ತಾವೇ ಕೇಳಿದಾಗೆ ಎಲ್ಲಿ ವಾಲಂಟ್ರಿ ಕೊಡ್ತಾರೆ ಅಲ್ಲಿ ಮಾಡಲಿ. ಅವ್ರು ಹೇಳ್ತಿದ್ದಾರೆ 80% ರೈತರು ಕೊಟ್ಟಿದ್ದಾರೆ ಅಂತ ತೋರಿಸ್ಲಿ, ಅದನ್ನು ಶ್ವೇತ ಪತ್ರ ಹೊರಡಿಸ್ಲಿ. ಅವರು ಎಲ್ಲಿ 80% ರೈತರು ಅವರಿಗೆ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಅಂತ, ಯಾವುದೋ 1 ಅಥವಾ 2 ಊರಿನ ರೈತರು ಒಪ್ಕೊಂಡಿದ್ದಾರೆ, ಅಷ್ಟು ಬಿಟ್ಟರೆ ಎಲ್ಲೂ ಕೂಡ 80% ರೈತರು ಒಪ್ಕೊಂಡಿಲ್ಲ. 80% ರೈತರು ಒಪ್ಕೊಂಡಿದ್ದೇ ಆಗಿದ್ದಿದ್ರೆ ಈ ಹೋರಾಟದ ಅವಶ್ಯಕತೆನೇ ಬರ್ತಿರಲಿಲ್ಲ, ಇಲ್ಲಿ ಬಂದಂಥ ರೈತರು ಯಾರೂ ಬರ್ತಿರಲಿಲ್ಲ. ಕುಮಾರಸ್ವಾಮಿ ಅವರು ಮಾಡಿದಂಥ ಸಂದರ್ಭ ಬೇರೆದಾಗಿತ್ತು, ಈಗಿನ ಸಂದರ್ಭ ಬೇರೆ ಇದೆ. ಕುಮಾರಸ್ವಾಮಿ ಅವರು ಏನು ಹೊರಡಿಸಿದ್ರು ಹೌದು, ಅದು ಒಪ್ಕೊಂಡಿದ್ದಾರೆ. ಅವರು ಕೂಡ ನಾನು ಮಾಡಿದ್ದು ಸತ್ಯ ಇದೆ, ನಾವು ಟೌನ್ಶಿಪ್ ಮಾಡಲಿಕ್ಕೆ ಅನುಮೋದನೆ ಕೊಟ್ಟಿದ್ವಿ, ಅದೇ ರೀತಿ ನಾನೇ ಕೂಡ ಟೌನ್ಶಿಪ್ ಬೇಡ ಅಂತ ಹೇಳ್ತಾ ಇದ್ದೀನಿ. ಒಪ್ಕೊಂಡಿದ್ದಾರಲ್ಲ, ಈಗ ಮುನ್ನೆಲೆಗೆ ಬಂದು ಒಪ್ಕೊಂಡಿದ್ದಾರೆ ಇವರು HD ಕುಮಾರಸ್ವಾಮಿ ಅವರು. ಹೌದು ಸ್ವಾಮಿ, ನಾವು ಟೌನ್ಶಿಪ್ಗೆ ಅನುಮೋದನೆ ಕೊಟ್ಟಿದ್ವಿ, ಕ್ಯಾನ್ಸಲ್ ಮಾಡಿ, ಈಗ ನಾವು ಒಪ್ಪಿಗೆ ಕೊಡ್ತಾ ಇದ್ದೀವಲ್ಲ, ಹಾಗಾಗಿ ಈ ನಿರ್ಧಾರವನ್ನು ತಾವು ವಾಪಸ್ ತಗೋಬೇಕು ಅಂತ ಮನವಿ ಮಾಡಿದ್ದಾರೆ. ಅವರು ಕೂಡ ಕುಮಾರಸ್ವಾಮಿ ಅವರ ಕುಟುಂಬದವ್ರದ್ದು ಹೆಚ್ಚು ಜಾಗ ಇದೆ, ಅದ್ರ ಪ್ರತಿಫಲ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಗೆ ಹೇಳ್ತಾರೆ ಅದನ್ನು ನಾವು ಹೇಳ್ತೀವಿ. ಸನ್ಮಾನ್ಯ DK ಶಿವಕುಮಾರ್ ಅವರ ಕುಟುಂಬದಲ್ಲಿ ಕನಿಷ್ಠ 300 ಎಕರೆ ಜಮೀನು ಬಿಡದಿ ಭಾಗದಲ್ಲಿದೆ ಅಂತ ನಮಗೂ ಮಾಹಿತಿ ಇದೆ, ಆದರೆ ಪೂರ್ಣ ಪ್ರಮಾಣದ ಮಾಹಿತಿ ನಮಗೂ ಇಲ್ಲ. ಅವರು ಇವ್ರದ್ದು HD ಕುಮಾರಸ್ವಾಮಿ ಅವ್ರದ್ದು ಎಲ್ಲೆಲ್ಲಿ ಕೂಡ ಅವರ ಕೆಲವು ನಾಯಕರು ಆಲ್ರೆಡಿ ಕ್ಷಮಾಪಣೆ ಕೂಡ ಕೇಳಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಚಿಕ್ಕಬಳ್ಳಾಪುರದ ನಾಯಕರು ಈಗ ಆಲ್ರೆಡಿ ಕ್ಷಮೆ ಕೇಳಾಗಿದೆ. ಅದೇ ರೀತಿ ಇವರು ಎಲ್ಲಿದೆ ಅಂತ ಮಾಹಿತಿ ಕೊಡಲಿ. ಅದೇ ರೀತಿ ನಾವು ಹೇಳ್ತೀವಿ, DK ಶಿವಕುಮಾರ್ ಅವ್ರದ್ದು 300 ಎಕರೆ ಇದೆ, ಆ ಕಾರಣಕ್ಕಲ್ಲಿ ಅವರು ಹಿಂದೆ ಕೇವಲ 20 ಲಕ್ಷ 30 ಲಕ್ಷದಲ್ಲಿ ಜಮೀನನ್ನು ಪರ್ಚೇಸ್ ಮಾಡಿದ್ದಾರೆ. ಈಗ 3 ಕೋಟಿ ಸರ್ಕಾರಿ ಹಣ ಹೊಡಿಲಿಕ್ಕೆ ಈ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಖಂಡಿತ ಇಲ್ಲ, ಯಾವುದೇ ಕಾರಣಕ್ಕೂ ಅಗಾಜಗಾಟ ಅನ್ನೋ ಪ್ರಶ್ನೆನೇ ಇಲ್ಲ. ನಾವು ರೈತ ಪರವಾಗಿ ಇರೋವಂಥದ್ದು, ರೈತರ ಮಕ್ಕಳು, ರೈತರಿಗೋಸ್ಕರ ಹೋರಾಟ ಮಾಡ್ತಿದ್ದೀವಿ. ನಮ್ಮ ಕೊನೆ ಉಸಿರಿರೋವರೆಗೂ ರೈತರಿಗೋಸ್ಕರ ಹೋರಾಟ ಮಾಡ್ತೀವಿ. ನಿಮಗೆಲ್ರಿಗೂ ಗೊತ್ತಿದೆ, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಯಡಿಯೂರಪ್ಪನವರು ರೈತರಿಗೋಸ್ಕರ ಇಡೀ ದೇಶದಲ್ಲಿ ರೈತ ಬಜೆಟ್ ಮಾಡಿದಂಥ ಏಕೈಕ ಮುಖ್ಯಮಂತ್ರಿ. ಹಾಗಾಗಿ ನಾವು ಖಂಡಿತವಾಗಲೂ ರೈತರ ಪರ.